ನನಗೆ ಈ DDP ನೀನೇನು ಸುಖಲ್ಲ, ನೀನು ವೇಸ್ಟ್. ನೀನು ಟೀಚರ್ಸ್ ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಗೌರ್ಮೆಂಟ್ ಶಾಲೆಗಳು ಬಂದಾಗ ಯಾರು ಟೀಚರ್ಸ್ ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ಮಕ್ಕಳೇ ಮಾಡಬೇಕು. ಯಾರು ಇಲ್ಲಿ ಸ್ವಾಗತ ಮಾಡಿ ಪ್ರಾರ್ಥನೆ ಮಾಡ್ತಾರಲ್ಲ, ನಮ್ಮ ಹೆಣ್ಮಕ್ಳು ಮಾಡ್ತಾರೆ. ಯಾಕೆ ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ನೀವು? ಯಾಕೆ ಇಲ್ಲಿ ತಿರ್ಗಾ ಇಲ್ಲಿ ಪ್ರಾರ್ಥನೆ ಮಾಡಕ್ಕೆ ತಿರ್ಗಾ ಯಾಕೆ ಅವ್ರನ್ನ ಕರಿತಾ ಇದ್ದೀರಾ? ಯಾವ ಟೀಚರ್ಸ್ ಮಾಡಬಾರ್ದು, ಅವರೇ ಲೀಡರ್ಗಳು, ಅವ್ರ ಕೈಲೇ ಕೆಪಾಸಿಟಿ ಇದೆ. ಅವ್ರಿಗೇನು ಗೊತ್ತಿಲ್ಲ ಪ್ರಾರ್ಥನೆ. ನೀನು ಎಲ್ಲ ಕಡೆ ಸರ್ಕಾರ ಓಡಿಸ್ಬೇಕು. ನಾನು ಮೊದಲೇ ಹೇಳಿದ್ದೀನಿ, ನಾನು ಬೆಂಗಳೂರಲ್ಲೂ ಅಷ್ಟೇ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಎಲ್ಲರಿಗೂ ಯಾರಲ್ಲೂ ಕೂಡ ಸ್ಟೇಜ್ ಮೇಲೆ ನಮ್ಮಂತವ್ರಿದ್ದಾಗ ಮಕ್ಳು ಯಾರ ಕೈ ಲೀಡರ್ಶಿಪ್ ಇಲ್ಲ. ಈಗ ಎಲ್ಲ ಟಿವಿ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ವಾಚ್ ಆಗ್ತದೆ. ಎಲ್ಲರಿಗೂ ಕೂಡ ಅವ್ರಿಗೆಲ್ಲ ಗೊತ್ತಿದೆ ಪ್ರಾರ್ಥನೆ ಮಾಡೋದು. ಮಕ್ಳ ಕೈಲೇ ಪ್ರಾರ್ಥನೆ ಮಾಡಬೇಕು, ಮಕ್ಳ ಕೈಲೇ ಸ್ವಾಗತ ಮಾಡಿಸ್ಬೇಕು, ಮಕ್ಳ ಕೈಲೇ ನಿರೂಪಣೆ ಮಾಡಿಸ್ಬೇಕು. ಆಗ ನಮ್ಮಲ್ಲಿ ನಿಮ್ಗೆ ಸಮಾಧಾನ ಆಗೋದು. ಟೀಚರ್ಗಳು ಬೇರೆ ವಿಚಾರ, ಅವ್ರ ಲೀಡರ್ಶಿಪ್ ಗೊತ್ತಾಗಬೇಕು ಅವ್ರಿಗೆ. ಈಗ 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಎಲ್ಲ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಬೆಳಿಬೇಕು. ಅವರೆಲ್ಲ ಅವ್ರು ಯಾವಾಗ ಬೆಳೆಯೋದು, ಕಾಂಪಿಟೇಷನ್ ಯಾವಾಗೋದು ಗೊತ್ತಾಯ್ತು ನಮ್ಮ ನಿಮ್ಗೆಲ್ಲ ಟೀಚರ್ಸ್ಗೆ. ಎ ಲೀಡರ್ ಈಸ್ ಒನ್ ಹೂ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನೀವಲ್ಲ, ನೀವು ಅವ್ರನ್ನೇ ತಯಾರು ಮಾಡಬೇಕು. ಆ ಮಕ್ಕಳೇ ಬಂದು ಇಲ್ಲಿ ನಮ್ಗೆ ಸ್ವಾಗತ ಮಾಡಬೇಕು. ಆಗ ನಿಮ್ಗೂ ಕೂಡ ನನ್ನ ಮಗು, ನಾನು ಓದಿಸಿದ ಮಗು ನನಗೆ ಶಕ್ತಿ ತುಂಬಿದೆ ಅನ್ನೋದು ಗೊತ್ತಾಗ್ತದೆ. ದಿಸ್ ಶುಡ್ ಬಿ ದಿ ಲಾಸ್ಟ್. ಒಂದು ಸರ್ಕ್ಯುಲರ್ ಹೊರಡಿಸ್ಬೇಕು, ನೋ ಪ್ರೋಗ್ರಾಮ್. ಇವ್ರು ಯಾರು ಬಂದು ಇವ್ರದ್ದೇನಿಲ್ಲ, ಅವ್ರ ಕೆಪಾಸಿಟಿ ಇದೆ. ಇಲ್ವೇನ್ರಮ್ಮ ನಿಮ್ಗೆ ಕೆಪಾಸಿಟಿ? ಮೈಕಲ್ ಬಂದು ಮಾತಾಡಕ್ ನಿಮ್ಗೆ ಗೊತ್ತಿಲ್ವಾ? ಮುಂದಕ್ಕೂ ಕೂಡ ಬೇಕಾದಷ್ಟು ನಿಮ್ಗೆಲ್ಲ ಆಶುಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಆ ಸ್ಪರ್ಧೆ, ಈ ಸ್ಪರ್ಧೆ ಎಲ್ಲ ಇಡ್ತೀವಿ. ಈಗ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರಲ್ಲೇ ನಾವೆಲ್ಲ ಭಾಷಣ ಮಾಡಿ ಚರ್ಚಾ ಸ್ಪರ್ಧೆಲೆಲ್ಲ ಮಾಡಿ ಇಲ್ಲಿಗೆ ಬಂದು ನಿಂತಿರೋದು ನಾವೀಗ. ಅವರು ಬಂದಾಗಲಿ, ಅವರು DK ಶಿವಕುಮಾರ್ ಆಗಲಿ, ಯಾರು ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೆಲ್ಲ ಕೂಡ ರೆಡಿ ಆಗ್ಬೇಕು. ನಂಬರ್ 1, ನೀವು ಏನ್ ಈ ಶಾಲೆ ಇದೆ, ಮುಂದಕ್ಕೆ ಈ ಶಾಲೆಗೆ ಕಟ್ಟಡ ಪ್ರಾರಂಭ ನಡೀತಾ ಇದ್ದಂಗೆ ಬೇರೆ ಸಂಸ್ಥೆಯವರು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡ್ತೀವಿ. ಯಾರು ನಮ್ಮಲ್ಲೇ ನಾವು ಇದನ್ನ ಅಡಾಪ್ಟ್ ಮಾಡ್ತೀವಿ. ಮಾಡ್ಬಿಟ್ಟು ನಾವೇ ನಮ್ಮ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ನಿಮ್ ಟೀಚರ್ ಕ್ವಾಲಿಟಿಗೆ ನಾವು ಒಪ್ಪುದಿಲ್ಲ. ಇಲ್ಲಿ ನಮ್ಮ ಟೀಚರ್ ಒಪ್ಪುವುದಿಲ್ಲ. ನಮ್ಮ ಸ್ಕೂಲ್ಗಳೇ ಬಂದು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಟೀಚರ್ನು ನಾವಿಲ್ಲಿ ಕೊಟ್ಟು ಇಲ್ಲಿ ಆ ಲೆವೆಲ್ ಇಲ್ಲಿಂದ ಟೀಚರ್ ಬಳಸ್ಕೊಂಡು ಇವ್ರಿಗೂ ಟ್ರೈನಿಂಗ್ ಕೊಟ್ಟು ಇವ್ರಿಗೂ ಮಾಡಿ ನಾಳೆ ಬೆಳಗ್ಗೆ ಇವ್ರ ಕಾಂಪಿಟೇಷನ್ ಈಗೇನಿದ್ರು ಈಗೆಲ್ಲ ಬಂದ್ಬಿಟ್ಟಿದೆ. ಇವರೆಲ್ಲ ಈಗೇನು ಕನಕಪುರದಲ್ಲಿ ಕಾಂಪೀಟ್ ಮಾಡಂಗಿಲ್ಲ, ಇವರು ಬೆಂಗಳೂರಲ್ಲಿ ನಮ್ಮ ಮಕ್ಕಳು ಕಾಂಪೀಟ್ ಮಾಡಂಗಿಲ್ಲ, ಗ್ಲೋಬಲ್ ಅಲ್ಲಿ ಕಾಂಪೀಟ್ ಮಾಡಬೇಕು. ಈ ವರ್ಷ SSLCಗೆ ಫಸ್ಟ್ ರ್ಯಾಂಕ್ ಯಾರು ಬಂದ್ರು, ಯಾರು ಹೇಳ್ತೀರಾ? ಬಾಗಲಕೋಟ್ ಹೆಣ್ಮಗಳು ಹಾಸ್ಟೆಲ್ ಗೌರ್ಮೆಂಟ್ ಮೊರಾರ್ಜಿ ಸ್ಕೂಲ್ ಹೆಣ್ಮಗಳು ಫಸ್ಟ್ ರ್ಯಾಂಕ್ ಬಂದ್ರು SSLC. ನೆನಪಿದ್ಯಾ ನಿಮ್ಗೆ? ಸೊ ಹಂಗೆ ನೀವು ವಸ್ತುದವರು ಬರ್ಬೋದು, ಕೋಡಹಳ್ಳಿಯವರು ಬರ್ಬೋದು, ಹುಣಸಹಳ್ಳಿಯವರು ಬರ್ಬೋದು ಓದಿಸಿದ್ರೆ. ಸೊ ಅದಕ್ಕೆ ಎಲ್ಲರೂ ಕೂಡ ಕೆಪಾಸಿಟಿ ಇದೆ. ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ನಾನು ಫಸ್ಟ್ ರ್ಯಾಂಕ್ ಬರ್ಬೋದು, ನಾನು ಶಿವಕುಮಾರ್ ಆಗ್ಬೋದು, ನಾನು ಸುರೇಶ್ ಆಗ್ಬೋದು, ನಾನು DC ಆಗ್ಬೋದು, ನಾನು AC ಆಗ್ಬೋದು ಅಂತೇಳಿ ನಿಮ್ಮಲ್ಲಿ ಛಲ ಬರಬೇಕು. ಸೊ ನೀನೇನ್ ನಮ್ಮ ಅಪ್ಪ ಮಾಡೋಣ ಇಷ್ಟೇ ನಾನು ಹೊಲ ಉತ್ಕೊಂಡಿರ್ಬೇಕು. ಹೊಲ ಉತ್ರೂ ಈಗ ಬೇಕಾದಷ್ಟು ಈಗ ರೇಷ್ಮೆ, ಹೂವು ಬೆಳೆಯುವಂಥದ್ದು, ತರಕಾರಿ ಬೆಳೆಯುವಂಥದ್ದು, ಕೆಲಸಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋಷ್ಟು ಶಕ್ತಿ ಇವತ್ತು ಇದೆ. ಸೊ ಅದಕ್ಕೆ ನೀವು ಜಾಗೃತರಾಗಬೇಕು, ನೀವು ಬೆಳಿಬೇಕು. ಇವತ್ತು ಏನು ಪ್ರೆಸ್ಟೀಜ್ ಅವರು, ನಮ್ಮ ಇರ್ಫಾನ್ ಅವರು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಉದ್ಯಮಿ. ಸುಮಾರು ಲಕ್ಷಾಂತರ ಮನೆಗಳನ್ನ ಕಟ್ಟು ಇವತ್ತು ಬೆಂಗಳೂರಿಗೆ ಏನಾದ್ರು ಒಂದು ಹೊಸ ರೂಪ ಬಂದಿದೆ ಅಂತಂದ್ರೆ ಇದು ಪ್ರೆಸ್ಟೀಜ್ ಗ್ರೂಪ್ ಅವರು ಬಂದು ನಿಮ್ಮ ಊರಲ್ಲಿ ಒಂದು ಶಾಲೆನ ಕಟ್ತಾರೆ. ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ, ಆಕರ್ಷಿತವಾದಂತ ಬಿಲ್ಡಿಂಗ್ ಗಳನ್ನ ಬೆಂಗಳೂರಲ್ಲಿ ಕಟ್ಟು ಇಡೀ ಬೆಂಗಳೂರಿಗೆ ರೂಪ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಪ್ರೆಸ್ಟೀಜ್ ಗ್ರೂಪ್ನವರು. ಅವ್ರು ಬಂದು ನಿಮ್ಮ ಶಾಲೆನ ಸೆಲೆಕ್ಟ್ ಮಾಡಿ ನಾವು ಮಾಡಲು ಕೊಟ್ಟಿದ್ದು, ಅವ್ರು ಕೊಟ್ಟಿದ್ದು ಇನ್ನ ಚೆನ್ನಾಗಿ ಮಾಡಿರೋರೇನೋ. ನಾವು ಒಂದ್ ಲೆವೆಲ್ ಇರ್ಲಿ ಅಂತ ಅಂದ್ಬಿಟ್ಟು ನಾವೇ ಇದನ್ನ ಈ ಡಿಸೈನ್ ಮಾಡೆಲ್ ಮಾಡಿ ನಾವು ಇವತ್ತು ಕೊಟ್ಟಿದ್ದೇವೆ. ಬಟ್ ಚೆನ್ನಾಗಿ ಮಾಡ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಗೆ ಏನ್ ಲೆವೆಲ್ ಇರಬೇಕು ಆ ಲೆವೆಲ್ ಇರ್ತಾರೆ. ಬಟ್ ನೀವು ಟೀಚರ್ಸ್ ಮತ್ತು ಮಕ್ಕಳು ನಿಮ್ ಜವಾಬ್ದಾರಿ ಚೆನ್ನಾಗಿ ವಿದ್ಯಾಭ್ಯಾಸ ಆಗಿ ನಮ್ಮ ರಾಜ್ಯಕ್ಕೆ, ನಮ್ಮ ಕನಕಪುರಕ್ಕೆ ಒಂದು ದೊಡ್ಡ ಹಾಸ್ಯ ಆಗ್ಬೇಕು. ಆ ದೃಷ್ಟಿಯಿಂದ ತಾವೆಲ್ಲ ಮಾಡ್ಬೇಕು. ಒಂದ್ ತಿಳ್ಕೊಳ್ಳಿ, ನಾನೆಲ್ಲೋ ನಿನ್ನೆ ಮಾತಾಡ್ತೀನಿ. ನಿನ್ನೆ ಗೋಲ್ಡ್ ಅವರು ಯಾರು, ಮಲಬಾರ್ ಗೋಲ್ಡ್ ಅವರು ಯಾರು ನಮ್ಮ ಕನಕಪುರದವ್ರಿಗೂ ಕೊಟ್ಟರು. ಅವರು ನಾವೇನು ಕನಕಪುರದಲ್ಲಿ ಕನಕೋತ್ಸವದಲ್ಲಿ ನಾವೆಲ್ಲ
ಇದನ್ನು ಕೊಡ್ತೇವೆ. ಹಂಗೆ ಅವರೆಲ್ಲ ಕೊಟ್ಟರು, ಸುಮಾರು ಜನಕ್ಕೆ ಒಂದು 5,000 ಜನ ಕೊಟ್ಟರು. ನಮ್ಮ ಕನಕಪುರದವರು ಆಯ್ಕೆ ಆಗಿದ್ರು. ಆಗೊಂದು ಮಾತು ಹೇಳಿದೆ, ನೃಪನ್ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ಸುಡದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ ಗುಪ್ತ ನಿಧಿ ಒಂದೇ ವಿದ್ಯೆ ಅಂತ. ಸೊ ಅಲ್ಟಿಮೇಟ್ಲಿ ನಿಮ್ ಯಾರು ಕಲಿಯುವಂತ ವಿದ್ಯೆನ ರಾಜನೂ ಕಿತ್ಕೊಳಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ ಕಿತ್ಕೊಳಕ್ಕಾಗಲ್ಲ, ನಿಮ್ಮ ಮೇಷ್ಟ್ರು ಕಿತ್ಕೊಳಕ್ಕಾಗಲ್ಲ. ಆ ವಿದ್ಯೆನ ನೀರಲ್ಲೂ ನೆನ್ಸಕ್ಕಾಗಲ್ಲ, ಇಲ್ಲ ಅದನ್ನ ಸುಡಕ್ಕೂ ಆಗಲ್ಲ. ಸೊ ಅದು ಆ ಟ್ರೆಷರ್, ಆ ವಿದ್ಯೆ ನಮ್ಮ ಮಕ್ಕಳಿಗೆ ಅಂತ ಒಳ್ಳೆ ವಿದ್ಯೆಯನ್ನ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನ ಇನ್ನೇನ್ ನಿಮ್ಮ ಅಪ್ಪ ಮಕ್ಕಳ ಆಸ್ತಿನ ನಾವು ಉಳಿಸ್ತೀವಿ ಮಾಡ್ತೀವಿ ಅಂತಲ್ಲ, ಒಂದು ಎಜುಕೇಶನ್ ಇತ್ತು ಅಂದ್ರೆ ನೀವೇ ಅದನ್ನ ಕಾಪಾಡ್ಕೊಂಡು ನೀವು ಹೋಗ್ತೀವಿ. ಆ ದೃಷ್ಟಿಯಿಂದ ಈ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಿಮ್ಗೆಲ್ಲ ಶುಭವಾಗ್ಲಿ. ನಮ್ಮ ಟೀಚರ್ಸ್ಗೂ ಇದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಆಮೇಲೆ ಮುಂದೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಮತ್ತೊಂದೆಲ್ಲ ಕೂಡ ಇದೆ, ಇನ್ನ ಕೂಡ ಅಪ್ಗ್ರೇಡ್ ಮಾಡೋಂಥದ್ದು ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ. ಆದಷ್ಟು ಇಲ್ಲೇ ಬಂದು ನಿಮ್ಮ ಮಕ್ಕಳನ್ನ ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಸುಮ್ಮನೆ ಅಲ್ದು. ಈಗ ಬಹಳ ಜನ ವಾಪಸ್ ಬರ್ತಾ ಇದ್ದಾರೆ, ಆರವಳ್ಳಿ ಕಡೆ ಕನಕಪುರ ಕಡೆ ಎಲ್ಲ ತಿರುಗಿ ವಾಪಸ್ ಬರ್ತಾ ಇದ್ದಾರೆ. ಸುಮಾರು ಜನ ಓದೋರೆಲ್ಲ ವಾಪಸ್ ಬರ್ತಾರೆ. ನೋಡೋಣ, ಇನ್ನ ಏನೇನೋ ಹೊಸ ಹೊಸ ಕೈಗಾರಿಕಾ ತರಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ, ಅದು ಬೇರೆ ವಿಚಾರ.